ಬೆಂಗಳೂರಲ್ಲಿ ತೆಂಗಿನಕಾಯಿ ಕಳ್ಳಿಯ ಕಾಟ ಹೆಚ್ಚಾಗಿದೆ. ಮಧ್ಯರಾತ್ರಿ ಬರ್ತಾಳೆ, ಅತ್ತ ಇತ್ತ ನೋಡ್ತಾಳೆ, ತೆಂಗಿನಕಾಯಿಯನ್ನ ಕಳುವು ಮಾಡಿಕೊಂಡು ಎಸ್ಕೇಪ್ ಆಗ್ತಾಳೆ. ಸೈಲೆಂಟ್ ಆಗಿ ತೆಂಗಿನಕಾಯಿಯನ್ನ ಕದ್ದು ಅಲ್ಲಿಂದ ಪರಾರಿ ಆಗ್ತಾಳೆ. ಬೆಂಗಳೂರಲ್ಲಿ ತೆಂಗಿನಕಾಯಿ ಕಳ್ಳಿಯ ಕಾಟ. ಮಧ್ಯರಾತ್ರಿ ಬರ್ತಾಳೆ, ಅತ್ತ ಇತ್ತ ನೋಡ್ತಾಳೆ, ಯಾರಾದ್ರೂ ಇದಾರಾ ಅಂತ ಗಮನಿಸ್ತಾಳೆ. ಸೈಲೆಂಟ್ ಆಗಿ ತೆಂಗಿನಕಾಯಿಯನ್ನ ಕದ್ದೊಯ್ತಾಳೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಾಗಪುರದಲ್ಲಿ ತಡರಾತ್ರಿ ಘಟನೆ ನಡೆದಿರುವಂತದ್ದು. ಲಕ್ಷ್ಮೀದೇವಿ ರೈಸ್ ಕಾರ್ನರ್ ಅಂಗಡಿಯಲ್ಲಿ ತೆಂಗಿನಕಾಯಿ ಕಳ್ಳತನ. ತೆಂಗಿನಕಾಯಿಯನ್ನ ಮಹಿಳೆ ಕದ್ದೊಯ್ಯೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಹಿಂದೆಯೂ ಇದೇ ರೀತಿ ತೆಂಗಿನಕಾಯಿ ಕದ್ದಿದ್ದ ಮಹಿಳೆ ತೆಂಗು ಕಳ್ಳಿ ಹಿಡಿಯಲು ವಾರ ಕಾದಿದ್ದ ಅಂಗಡಿ ಮಾಲೀಕ ನಿನ್ನೆ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಮತ್ತೆ ಕಳ್ಳತನ ಮಾಡಿದ್ದಾಳೆ. ಸುಮಾರು 15 ತೆಂಗಿನಕಾಯಿ ಕದ್ದೊಯ್ದಿರೋ ಖತರ್ನಾಕ್ ಕಳ್ಳಿ. ಮಹಾಲಕ್ಷ್ಮಿ ಠಾಣೆಗೆ ದೂರು. ತೆಂಗಿನಕಾಯಿ ಕಳ್ಳಿ ಬೆನ್ನು ಬಿದ್ದ ಪೊಲೀಸರು. ಎಂತೆಂತ ಜನ ಇರ್ತಾರೆ ನೋಡಿ. ತೆಂಗಿನಕಾಯಿ ಅಷ್ಟೋ ಇಷ್ಟೋ ತೆಂಗಿನಕಾಯಿನ ತೆಗೆದುಕೊಂಡು ಹೋಗಿ ವ್ಯಾಪಾರ ಮಾಡ್ತಾ ಇರ್ತಾರೆ. ರಾತ್ರಿ ಹೊತ್ತಲ್ಲಿ ತೆಂಗಿನಕಾಯಿಯ ಆ ಒಂದು ಅಂಗಡಿಯನ್ನ ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಾರೆ. ಅಂತ ಸಮಯದಲ್ಲಿ ನೋಡ್ಕೊಂಡು ಅವಳು ಆ ಅಂಗಡಿ ಹತ್ರ ಹೋಗಿ ತೆಂಗಿನಕಾಯಿಯನ್ನ ಕಳುವು ಮಾಡುವಂತ ದೃಶ್ಯ ಇದೀಗ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ರೆ. ಅತ್ತ ಇತ್ತ ನೋಡಿದಾಳೆ, ಯಾರಾದ್ರೂ ಇದಾರ ಅಂತ ಗಮನಿಸಿದಾಳೆ. ಆದ್ರೆ ಪಾಪ ಅವಳಿಗೆ ಸಿಸಿ ಕ್ಯಾಮ್ರಾ ಇರೋದೇ ಕಣ್ಣಿಗೆ ಕಾಣಿಸಿಲ್ಲ ಅನ್ಸುತ್ತೆ. ಇಂಥದಕ್ಕೆ ಟೆಕ್ನಾಲಜಿಯನ್ನ ಬಳಸ್ಕೊಳ್ಳೋದು ಜನ. ಗಮನಿಸ್ತಾ ಇದೀವಿ ನಾವು ಯಾವ ರೀತಿಯಾಗಿ ಅಲ್ಲಿ ತೆಂಗಿನಕಾಯಿಯನ್ನ ಕಳ್ಳತನ ಮಾಡ್ತಾ ಇದ್ದಾಳೆ ಅಂತ. ವಾರದಿಂದ ಅಂಗಡಿ ಮಾಲೀಕ ಕಾದ್ ಕೂತಿದ್ದ, ಹಿಡಿಬೇಕು ಹೆಂಗಾದ್ರೂ ಮಾಡಿ, ಯಾರು ತೆಂಗಿನಕಾಯಿಯನ್ನ ಕದ್ಕೊಂಡು ಹೋಗ್ತಾ ಇದ್ದಾರೆ, ಇದನ್ನ ಪತ್ತೆ ಹಚ್ಚಬೇಕು ಅಂತ. ಇದೀಗ ಸಿಸಿ ಕ್ಯಾಮ್ರಾದಲ್ಲಿ ಪರಿಶೀಲನೆ ಮಾಡಿ ನೋಡಿದಾಗ ಕಳ್ಳಿ ಸಿಕ್ಕಾಕೊಂಡಿದ್ದಾಳೆ. ಪೊಲೀಸರು ಸಹಿತ ಇವಳ ಹುಡುಕಾಟಕ್ಕೆ ಇದೀಗ ಬಲೆ ಬೀಸಿರುವಂತದ್ದು. ಎಸ್, ಕದ್ಕೊಂಡು ಹೋದ್ಲು. ತೆಂಗಿನಕಾಯಿಗೆಲ್ಲ ಕಳ್ಳತನ ಮಾಡ್ತಾರೇನ್ರಿ ಎಂತೆಂತ ಜನ, ಯಪ್ಪ. ನಿಜಕ್ಕೂ ಅಂದ್ರೆ ಅಷ್ಟೊಂದು ಬರಗಾಲನ ತೆಂಗಿನಕಾಯಿಗೆ ಅಂತ ಅಷ್ಟೊಂದು ರೇಟ್ ಆಗ್ಬಿಟ್ಟಿದ್ಯಾ ಅಂತ. ಎಸ್, ಹೌದು, ತೆಂಗಿನಕಾಯಿಯ ಬೆಲೆ ಜಾಸ್ತಿ ಆಗಿದೆ. 20-30 ರೂಪಾಯಿ ಕೊಟ್ರೆ ಬರುವಂತ ತೆಂಗಿನಕಾಯಿ, ಅದನ್ನು ಸಹಿತ ಕಳ್ಳತನ ಮಾಡಿಕೊಂಡು ಆ ಅಂಗಡಿ ಮಾಲೀಕನಿಗೆ ಲಾಸ್ ಮಾಡಿ ಈ ರೀತಿಯಾಗಿ ಸಿಕ್ಕಾಕೊಳ್ಳೊಂದು ಎಲ್ರ ಮುಂದೂ ಮಾನ ಮರ್ಯಾದೆ ಕಳ್ಕೊಂಡು ಬೇಕಿತ್ತ ಈ ಪರಿಸ್ಥಿತಿ ಇವರಿಗೆ ಅಂತ.